ಕೇವಲ ಒಂದು ಜಿಲ್ಲೆಯಲ್ಲಿ ಚೆನ್ನಾಗಿದೆ, ಇನ್ನೊಂದು ಜಿಲ್ಲೆಯಲ್ಲಿ ಚೆನ್ನಾಗಿಲ್ಲ ಅನ್ನೋದಲ್ಲ. ಯಾವ ಜಿಲ್ಲೆಗಳ ವಸ್ತು ಸ್ಥಿತಿ ಹೇಗಿದೆ ಅನ್ನೋದನ್ನ ರಿಪಬ್ಲಿಕ್ ಕನ್ನಡ ಇವತ್ತು ತೆರೆದಿಡ್ತಾ ಇದೆ. ಈ ರೀತಿಯ ಅವ್ಯವಸ್ಥೆಯ ಆಗರಾಗಿರುವಂತಹ ಕೆಲವು ಹಾಸ್ಟೆಲ್ಗಳಿಗೆ ಕಾಯಕಲ್ಪ ಆಗಬೇಕು ಅನ್ನೋದು ಕೂಡ ನಮ್ಮ ವಿಚಾರ. ನೀವು ಕರೆ ಮಾಡಿ ನಿಮ್ಮ ಅಭಿಪ್ರಾಯವನ್ನು ನಮ್ಮ ಜೊತೆಯಲ್ಲಿ ಹಂಚಿಕೊಳ್ಳಬಹುದು. ಜನರ ಅಭಿಪ್ರಾಯಕ್ಕೆ ಒಂದು ಮುಕ್ತ ವೇದಿಕೆ ರಿಪಬ್ಲಿಕ್ ಕನ್ನಡ ಒದಗಿಸಿಕೊಡ್ತಾ ಇದೆ. ನಿಮ್ಮ ಅಭಿಪ್ರಾಯವನ್ನು ನಮಗೆ ಮೆಸೇಜ್ ಮಾಡಿ, ಹಾಗೆ ಕಾಲ್ ಮಾಡಿ, ಎಕ್ಸ್ ಖಾತೆಯಲ್ಲೂ ಕೂಡ ಅಭಿಪ್ರಾಯವನ್ನ ಕಾಮೆಂಟ್ ಮಾಡುವ ಮೂಲಕ ಹಂಚಿಕೊಳ್ಳಬಹುದಾಗಿದೆ. ಇನ್ನು ಈ ಹಾಸ್ಟೆಲ್ಗಳ ಅವ್ಯವಸ್ಥೆಯ ಬಗ್ಗೆ ಈ ರಾಜ್ಯದ ಘನತೆವೆತ್ತ ಸಚಿವರುಗಳು ಮಾತಾಡಿದ್ದಾರೆ. ಯಾರ್ಯಾರು ಏನೇನು ಹೇಳಿದ್ದಾರೆ, ಅವರಿಗೆ ಇದು ವಿಚಾರ ತಿಳಿದಿದೆಯಾ? ಪ್ರತಿದಿನ ಮಾಧ್ಯಮದಲ್ಲಿ ಸುದ್ದಿ ಆಗ್ತಾ ಇದೆ. ಆ ಹಾಸ್ಟೆಲ್ನಲ್ಲಿ ಹಿಂಗಾಯ್ತಂತೆ, ಮಾಳಿಗೆ ಸೋರ್ತಾ ಇದೆಯಂತೆ, ಮೇಲ್ಚಾವಣಿ ಕುಸಿದು ಬಿತ್ತಂತೆ, ಊಟದಲ್ಲಿ ಹಲ್ಲಿ ಸಿಕ್ತಂತೆ, ಊಟದಲ್ಲಿ ಜಿರಳೆ ಸಿಕ್ತಂತೆ, ಮಕ್ಕಳಿಗೆ ಶೌಚಾಲಯ ಇಲ್ವಂತೆ. ಇಂಥದ್ದೆಲ್ಲ ಸುದ್ದಿ ಆಗಾಗ ಚರ್ಚೆ ಆಗ್ತಾನೆ ಇರುತ್ತೆ. ಸಚಿವರುಗಳು ಮಾತಾಡಿದ್ದಾರೆ. ಯಾರ್ಯಾರು ಏನ್ ಹೇಳಿದ್ದಾರೆ ಅನ್ನೋದನ್ನ ಮೊದಲು ನೋಡೋಣ ಬನ್ನಿ. ನೀನು 20 ವರ್ಷದಿಂದ ಹಾಸ್ಟೆಲ್ ಸುಧಾರಣೆ ನೋಡ್ರೆ ಈಗಿನ ಸುಧಾರಣೆಗೂ ಬಹಳ ಜಗಜಾಂತರ ಐತಿ. ಹಿಂದೆ ನೋಡಿ ಹಾಸ್ಟೆಲ್ ವ್ಯವಸ್ಥೆಗಳು ಯಾವ ರೀತಿ ಇದ್ವು ಅನ್ನೋದ್ರ ಬಗ್ಗೆ ತಾವು ಚಿಂತನೆ ಮಾಡಬೇಕು. ಈಗ ನಮ್ಮ ಸರ್ಕಾರ ಬಂದ ಮೇಲೆ ಅನೇಕ ಸಮಗ್ರವಾದ ಬದಲಾವಣೆಗಳನ್ನು ಮಾಡಿದ್ದೇವೆ. ಈಗೂ ಸಹ ಇನ್ನೂ ಮಾಡಬೇಕಾದ ವಿಲ್ಲನಲ್ಲ. ಆದ್ರೆ ಈಗ ನಮ್ಮ ಇನ್ನೊಬ್ಬ ಹಿರಿಯ ನಾಯಕರಾಗಿರ್ತಕ್ಕಂಥ ಅನುಭವಿ ರಾಜಕಾರಣಿಗಳಾಗಿರ್ತಕ್ಕಂಥ KH ಮುನಿಯಪ್ಪ ಸಾಹೇಬರು ಈಗ ಸಮಾಜೀಕರಣ ಸಚಿವರಾಗಿದ್ದಾರೆ. ಅವರ ಒಂದು ಮಾರ್ಗದರ್ಶನದಲ್ಲಿ ಮತ್ತೆ ನಮ್ಮ ಹಾಸ್ಟೆಲ್ ಸಮಸ್ಯೆಗಳು ಸಣ್ಣಪಟ್ಟ ನ್ಯೂನತೆಗಳಿದ್ದು ಅವನು ಸಹ ಪ್ರಾಮಾಣಿಕ ಸರಿಪಡಿಸಕ್ ಪ್ರಯತ್ನ ಮಾಡ್ತವೆ. ಇಂದಿನ ನೀನು 20 ವರ್ಷದಿಂದ ಹಾಸ್ಟೆಲ್ ಸುಧಾರಣೆ ನೋಡ್ರೆ ಈಗಿನ ಸುಧಾರಣೆಗೂ ಬಹಳ ಜಗಜಾಂತರ ಐತಿ. ಹಾಸ್ಟೆಲ್ ಸಣ್ಣಪುಟ್ಟ ಸಮಸ್ಯೆ ಇದ್ದಿದ್ದು ನನ್ನ ಗಮನಕ್ಕೂ ಇದೆ. ಅದನ್ನು ಸರಿ ಮಾಡಂತ ಕೆಲಸ ಮಾಡ್ತಾ ಇದ್ದೀವಿ. ಒಂದೇ ಸತಿ ನಾನು ಎಲ್ಲದನ್ನು ಸರಿ ಮಾಡ್ತೀನಿ ಅಂತ ಪ್ರಯತ್ನ ಮಾಡಕತ್ತೀನಿ. ಒಂದು ಸಿಸ್ಟಮ್ಗೆ ತರಲಿಕ್ಕೆ, ಒಂದು ಸಿಸ್ಟಮ್ ಮಾಡಲಿಕ್ಕೆ ಪ್ರಯತ್ನಗಳನ್ನ ಮಾಡ್ತಾ ಇದ್ದೀವಿ. ನಮ್ಮ ಇಲಾಖೆಯಿಂದ ನಮ್ಮ ಅಧಿಕಾರಿಗಳನ್ನ 3 ತಿಂಗಳಿಗೊಮ್ಮೆ ಪ್ರತಿ ಎಲ್ಲ ಡಿಒಗಳನ್ನು ಸಭೆ ಮಾಡುವಂತದ್ದನ್ನ 3 ವರ್ಷದೊಳಗೆ ಕೆಲವೊಂದಿಷ್ಟು ನ್ಯೂನತೆಗಳನ್ನ ಸರಿ ಮಾಡುವಂತದ್ದನ್ನು ಮಾಡ್ತಾ ಇದ್ದೀವಿ. ಹಾಸ್ಟೆಲ್ ಸಣ್ಣ ಪುಟ್ಟ ಸಮಸ್ಯೆ ಇದ್ದಿದ್ದು ನನ್ನ ಗಮನಕ್ಕೂ ಇದೆ. ಅದನ್ನು ಸರಿ ಮಾಡಂತ ಕೆಲಸ ಮಾಡ್ತಾ ಇದ್ದೀವಿ. ಒಂದೇ ಸತಿ ನಾನು ಎಲ್ಲದನ್ನು ಸರಿ ಮಾಡ್ತೀನಿ ಅಂತ ಪ್ರಯತ್ನ ಮಾಡಕತ್ತೀನಿ. ಒಂದು ಸಿಸ್ಟಮ್ಗೆ ತರಲಿಕ್ಕೆ, ಒಂದು ಸಿಸ್ಟಮ್ ಮಾಡಲಿಕ್ಕೆ ಪ್ರಯತ್ನಗಳನ್ನ ಮಾಡ್ತಾ ಇದ್ದೀವಿ. ನಮ್ಮ ಇಲಾಖೆಯಿಂದ ನಮ್ಮ ಅಧಿಕಾರಿಗಳನ್ನ 3 ತಿಂಗಳಿಗೊಮ್ಮೆ